ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಹೋಸ್ಟ್ ಕಮಲಾಕ್ಷಿ. ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಅವ್ರು ಯಾರು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇರ್ಬೋದು. ಅವರು ನಮ್ಮ ಬೆಂಗಳೂರಿನವರೇ ರೀ. ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನೀವು ನೋಡಿದ್ರೆ ಅಬ್ಬಾ ಇಷ್ಟು ಸಿಂಪಲ್ ಆಗಿರೋರು ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಇರ್ತಾರಾ ಅನ್ನೋ ಅಂಥ ಒಂದು ಕಲ್ಪನೆ ಅನ್ನೋಂಥದ್ದು ನಿಮ್ಮೆಲ್ರಿಗೂ ಬಂದ್ಬಿಡುತ್ತೆ ಅಂತೇಳಿ ಹೇಳ್ಬೋದು. ಅವರು ಬೇರೆ ಯಾರು ಅಲ್ಲ, ನಮ್ಮ ಮಾಲ್ಗುಡಿ ಸುಂದರಿ ಗ್ರೀಷ್ಮಾ ಶ್ರೀಧರ್. ಬನ್ನಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣಂತೆ ಕಾರ್ಯಕ್ರಮಕ್ಕೆ. ಹಾಗೆ ಅವರು ನಡೆದು ಬಂದ ಹಾದಿ ಆಗಿರಬಹುದು, ಅವರು ಸಾಕಷ್ಟು ಟ್ಯಾಲೆಂಟೆಡ್ ಕೂಡ ಹೌದು. ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇರುವಂತಹ ಸುಂದರಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ಸ್ಯಾಂಡಲ್ವುಡ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅಲ್ವಾ? ಸೊ ಬನ್ನಿ ಹಾಗಾದ್ರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗ್ರೀಷ್ಮಾ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಸಚ್ ಅ ಸ್ವೀಟ್ ಇಂಟ್ರೋ. ಥ್ಯಾಂಕ್ ಯು. ಎಸ್ ಗ್ರೀಷ್ಮಾ, ಈಗಾಗಲೇ ಒಂದು ಸ್ಮಾಲ್ ಬ್ರೀಫ್ ತುಂಬಾ ಸಿಂಪಲ್ ಆಗಿರೋ ಇಂಟ್ರೊಡಕ್ಷನ್ ಕೊಟ್ಟಿರೋವಂಥದ್ದು. ಸೊ ಇನ್ನೂ ಇಂಟ್ರೊಡಕ್ಷನ್ ನಿಮ್ಗೆ ಕೊಡಬೇಕು ಅಂತಂದರೆ ನಿಮ್ಮ ವ್ಯೂವರ್ಸ್ಗೆ ನೀವೇ ಕೊಡಬೇಕು. ನಾನೇನು ಹೇಳ್ತೆ, ಆ್ಯಕ್ಟ್ರೆಸ್ಸು ಮಾಲ್ಗುಡಿ ರಿಹರ್ಸಲ್ ಮಾಡಿದ್ದೀನಿ, ಮೊದಲನೇ ಸಿನಿಮಾ. ಗೊತ್ತಿಲ್ಲದೆ ಇರೋ ವಿಷಯ ಅಂದರೆ ನಾನು ಸ್ವಿಮ್ಮರು, ನ್ಯಾಷನಲ್ ಸ್ವಿಮ್ಮರು. ಐ ಆಮ್ ಆಲ್ಸೋ ಸ್ಕೆಚ್ ಆರ್ಟಿಸ್ಟ್. ನಾನು ಡ್ರಾಯಿಂಗ್ಸ್ ಮಾಡ್ತೀನಿ. ಹಾಗೆ ಮಾತಾಡ್ತಾ ಇನ್ನೂ ಆಚೆ ಬರುತ್ತೆ ಅನಿಸುತ್ತೆ. ಎಸ್, ನೋಡಿ, ನನಗೆ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಅಂತ ಹೇಳಿ ಗೊತ್ತಿತ್ತು, ಆದರೆ ಸ್ಕೆಚ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಗೊತ್ತೇ ಇರಲಿಲ್ಲ. ಅದಕ್ಕೆ ನಾನು ಮಲ್ಟಿ ಟ್ಯಾಲೆಂಟೆಡ್ ಅನ್ನೋ ವರ್ಡನ್ನ ಯೂಸ್ ಮಾಡಿಬಿಟ್ಟೆ, ಎಲ್ಲ ಇನ್ಕ್ಲೂಡ್ ಆಗ್ತಾ ಇದೆ. ಸೊ ಬನ್ನಿ ಗ್ರೀಷ್ಮಾ, ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ. ಸ್ವೀಟ್ ಆ್ಯಂಡ್ ಸಿಂಪಲ್ ಆಗಿ ಯು ಆರ್ ಲುಕಿಂಗ್ ವೆರಿ ಕ್ಯೂಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಯು ಟು. ಥ್ಯಾಂಕ್ ಯು. ಯಾರು ಎಲ್ಲರೂ ಹೇಳ್ತಾ ಇರ್ತಾರೆ ಪ್ರತಿ ಸರಿನೂ, ನಾವು ಮನೆ ಅನ್ನೋವಂಥದ್ದನ್ನ ನಾವು ಮರ್ತೇ ಬಿಟ್ಟಿರ್ತೀವಿ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ. ನೀವು ಆ ರೀತಿ ಅಲ್ವೇ ಅಲ್ಲ. ಎಂಥ ಒಂದು ಸಂದರ್ಭ ಬಂದರೂ ಕೂಡ ಫಸ್ಟು ನನಗೆ ಮನೆ ಇರಲೇಬೇಕು, ಮನೆಯಲ್ಲಿ ಫಸ್ಟು, ಆಮೇಲೆಲ್ಲ ಉಳಿದಿದ್ದಲ್ಲ ನೆಕ್ಸ್ಟ್ ಅಂತಂತೀರ. ಸೊ ಅದು ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು ಅಂತ? ಅದು ಮೇಂಟೈನ್ ಮಾಡೋಕ್ಕೆ ಏನಲ್ಲ, ಹಾಗೆ ಬಂದಿರೋದು. ಫಸ್ಟು ಈಗ ಏನೇ ವಿಷಯ ಬರಲಿ, ನಮಗೆ ಏನೇ ನ್ಯೂಸ್ ಬರಲಿ, ಈಗ ಮೂವಿ ಬಂತು ಅಂತ ಫಸ್ಟ್ ಎಲ್ಲಿ ಕಾಲ್ ಮಾಡೋದು ಮನೆಗೆ. ಫಸ್ಟ್ ಯೋಚನೆ ಬರೋದೇ ಮನೆ. ಆಚೆ ಎಲ್ಲಾದರೂ ಹೋಗಿರಲಿ, ವಾಪಸ್ ಹೋಗೋಣ ಮನೆಗೆ. ಯಾರು ಕಾಲ್ ಮಾಡೋಣ? ಅಮ್ಮಂಗೆ, ಅಪ್ಪಂಗೆ. ಸೊ ಫಸ್ಟ್ ಬರೋದೇ ಆ ಥಾಟು. ಹಾಗೆ ಬೆಳ್ಕೊಂಡು ಬಂದ್ಬಿಟ್ಟಿದ್ದೀವಿ, ಹೇಗೆ ಅಂತ ಗೊತ್ತಿಲ್ಲ, ಹಾಗೆ ಬೆಳೆಸಿದ್ದಾರೆ. ಎಸ್, ಮನೆಯೇ ಮೊದಲ ಪಾಠಶಾಲೆ ಅಂತಂದಂಗೆ ಮನೆಯಲ್ಲೇ ಎಲ್ಲ ಅವನು. ಸೊ ಮನೆಯಲ್ಲಿ ತುಂಬ ಫೇವ್ರೇಟ್ ಅಂತಂದರೆ ಅಮ್ಮ ಅಂತೇಳಿ ನಾವು ನಿಮ್ಮ ಸ್ವಲ್ಪ ಮಾತುಗಳಿಂದ ನಾವು ಗ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅಷ್ಟೇ. ಜಾಸ್ತಿ ಯಾರು? ಹಾಗಿಲ್ಲಪ್ಪ, ಇಬ್ರು ಅಣ್ಣ ಇದ್ದಾನೆ. ಅವನ ಹೆಸರು ಹೇಳ್ಬಿಡ್ತೀನಿ, ಅಣ್ಣ. ಅಪ್ಪ ಅಮ್ಮ ಇಬ್ರು ಬೇಜಾರಾಗಬಾರ್ದು ಮಧ್ಯದಲ್ಲಿ. ವೆರಿ ನೈಸ್, ವೆರಿ ಸ್ಮಾರ್ಟ್ ಯು ಆರ್. ದಟ್ಸ್ ವೈ ಯು ಆರ್ ಹಿಯರ್. ಇಲ್ಲಿವರೆಗೂ ಬೆಳೆದಿದ್ದೀರಾ ಅಂತೇಳಿ ಹೇಳ್ಬೋದು. ಎಸ್, ನಿಮ್ಮ ಸ್ಕೂಲ್ ಮತ್ತು ಕಾಲೇಜ್ ಡೇಸ್ ಎಲ್ಲ ನೆನಪಿಸ್ಕೊಳ್ಳೋದಾದ್ರೆ? ಸ್ಕೂಲಲ್ಲಿ ನಾನು ಸ್ವಿಮ್ಮಿಂಗ್ಗೆ ಸೇರ್ಕೊಂಡಿದ್ದು 6 ವರ್ಷ ಇರೋವಾಗ. ಸೊ ಸ್ಕೂಲ್ ಜಾಸ್ತಿ ಅಟೆಂಡ್ ಮಾಡೋಕ್ಕೂ ಸಿಗ್ತಾ ಇರ್ತಿಲ್ಲ ನಮಗೆ. ಅಟೆಂಡೆನ್ಸ್ ಯೂಸ್ ಟು ಬಿ ಲೈಕ್ 40%, 50% ಇರ್ತಾಯಿತ್ತು. 3 ಹೊತ್ತು ಸ್ವಿಮ್ಮಿಂಗಲ್ಲೇ ಇರ್ತಾ ಇದ್ವಿ. ಆಲ್ಮೋಸ್ಟ್ ಇಡೀ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದ್ವಿ. ಆವಾಗಲೂ ಕಾಂಪಿಟೇಷನ್ಸ್ ಇರ್ತಾಯಿತ್ತು. ವರ್ಷಕ್ಕೆ 3-4 ಜಾಗ ಹೋಗಲೇಬೇಕಾಗಿರ್ತಾ ಇತ್ತು. ಕ್ಯಾಂಪ್ಸ್ ಇರ್ತಾಯಿತ್ತು. ಸೊ ಸ್ಕೂಲ್ಗಿಂತ ಪೂಲೇ ಜ್ಞಾಪಕ ಬರೋದು. ನೀವು ಚೈಲ್ಡ್ಹುಡ್ ಅಂತ ಹೇಳಿದ ತಕ್ಷಣ ಬರೀ ನೀವೇ ಜ್ಞಾಪಕ ಬರುತ್ತೆ. ಸೊ ಬಟ್ ಸ್ಕೂಲಲ್ಲಿ ನಂಗೆ ಓದೋದು ತುಂಬ ಇಷ್ಟ. ನಾನು ನಮ್ಮ ಅಣ್ಣಂದೆಲ್ಲ ಓದ್ತಾ ಇದ್ದೆ. ಸೊ ಅದರಿಂದ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ಸ್ಕೂಲ್ಗೆ ಹೋಗ್ತಾಯಿದ್ರು. ಬಟ್ ಸ್ಕೂಲ್ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್. ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸ್ವಿಮ್ಮಿಂಗಲ್ಲಿ ಒಂದು ಸ್ವಲ್ಪ ಮುಂದೆ ಬರಲಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರ್ ದೆನ್ ದ್ಯಾಟ್ ಅದೇ ಪೂಲೆ ಜ್ಞಾಪಕ ಬರೋದು. ಸೊ ಅಲ್ಲಿ ತುಂಬ ತರಲೆ ಮಾಡ್ತಾಯಿದ್ವಿ, ತುಂಬ ಕಾಂಪಿಟೇಷನ್ಸ್ ಇರ್ತಾಯಿತ್ತು. ಆ್ಯಂಡ್ ನಮಗೆ ಗೊತ್ತಾಗಲೇ ಇಲ್ಲ ಏನು ಮಾಡ್ತಾಯಿದ್ವಿ ಅಂತ ಆವಾಗ. ಈಗ ಯೋಚನೆ ಮಾಡಿದ್ರೆ ಇದೆಲ್ಲ ಮಾಡಿದ್ದೀವಾ ಅಂತ ಅನಿಸುತ್ತೆ. That's been nice. ಓಕೆ, ಸ್ಕೂಲ್ ಡೇಸ್ ಅನ್ಫರ್ಗೆಟಬಲ್ ಆಗಿರುತ್ತಲ್ಲ, ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು. ಓಕೆ, ಸ್ಕೂಲ್ ಡೇಸಲ್ಲಿ ನಿಮಗೆ ಇಂಥ ಕ್ಷಣ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥದ್ದು ಯಾವುದು? ಸ್ಕೂಲ್ ಡೇಸಲ್ಲಿ ಸ್ಕೂಲ್ಗೆ ಹೋದಾಗೆಲ್ಲ ಸೊ ಹಂಗೆ ತುಂಬಾ ಬಂಕ್ ಹಾಕ್ತಾ ಇದ್ರಿ, ಯು ಆರ್ ನಾಟ್ ರೆಗ್ಯುಲರ್ ಅನ್ನಂಗೆ. ಬಂಕ್ ಮಾಡೋಕ್ಕಿಂತ ಅದು ರಜೆ ಹಾಕಬೇಕಾಗಿತ್ತು. ಬಿಕಾಸ್ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇತ್ತು ನಮಗೆ, ಯಾಕಂದರೆ ಹೋಗೋಕ್ಕೆ ಸಿಗ್ತಾ ಇರಲಿಲ್ಲ ಅಷ್ಟೊಂದು. ಸೊ ಹೋದಾಗೆಲ್ಲ ಫ್ರೆಂಡ್ಸ್ ಯೂಸ್ ಟು ಬಿ ವೆರಿ ಈಗರ್. ಬಂದಿದ್ದಾರೆ ಅತಿಥಿ ಬಂದಂಗೆ, ವಾರಕ್ಕೆ 2 ದಿನ ಬರ್ತಾರೆ. ಸೊ ಸ್ಕೂಲಲ್ಲಿ ಮೆಮೊರೇಬಲ್ ಅಂದರೆ ಆಲ್ಮೋಸ್ಟ್ ಎವ್ರಿ ಮಂತ್ ಎಲ್ಲ ಎವ್ರಿ ಅದರ್ ವೀಕ್ ನಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತಾಯಿತ್ತು ಸ್ವಿಮ್ಮಿಂಗ್ದು.
ಸೊ ಅದನ್ನ ನಾವು ಮೆಡಲ್ ತೊಗೊಂಡ್ಮೇಲೆ ಸ್ವಲ್ಪ ಶೋ ಆಫ್ ಮಾಡ್ತಾ ಇದ್ವಿ. ಅದು ಸ್ವಲ್ಪ ಮೆಮೊರೇಬಲ್ ಅನ್ಸುತ್ತೆ. ಓಕೆ, ಮೆಡಲ್ ಬಂದಿದೆ, ಅದರಲ್ಲೂ ಫಸ್ಟ್ ಬಂದಿದ್ದೀರಾ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ. ಎಸ್, ನನ್ನ ಫ್ರೆಂಡ್ ಗ್ರೀಷ್ಮಾ ಫಸ್ಟ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದ್ದಂತಹ ಟೀಚರ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಯಾರು? ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಪ್ರೌಡ್ ಅಂತ ಹೇಳ್ಕೊಳ್ತಾ ಇರಲಿಲ್ಲ, ಬಟ್ ಆ್ಯಂಡ್ ಐ ನೋ ಇರ್ತಾ ಇದ್ರು, ದೇ ಯೂಸ್ ಟು ಬಿ ಹ್ಯಾಪಿ. ಬಟ್ ಟೀಚರ್ಸ್ ತುಂಬ ಈಗಲೂ ಅಷ್ಟೇ ಎಷ್ಟೊಂದು ಸಲ ಕಾಲ್ ಮಾಡಲಿ ಸಿಗಲಿ ಅವಾಗ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದೆ, ಇನ್ನೂ ನೆನಪಿಸ್ಕೊತಾರೆ. ಅಂದರೆ ಇನ್ನೂ ಜ್ಞಾಪಕ ಇದ್ದೀವಿ, ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬಂದು ಹೋಗ್ತಾ ಇರ್ತಾರೆ ಅಂಥದ್ರಲ್ಲಿ ನಾವು ಇನ್ನೂ ಜ್ಞಾಪಕ ಇದ್ದೀವಿ ಅಂದರೆ ಐ ಥಿಂಕ್ ಟೀಚರ್ಸ್ ವರ್ ವೆರಿ ಪ್ರೌಡ್. ಓಕೆ, ಸೊ ಫೇವ್ರೆಟ್ ಟೀಚರ್ ಆಗಿದ್ದವರು, ನಿಮ್ಮ ಫೇವ್ರೆಟ್ ಟೀಚರ್ ಒಬ್ಬರ ಹೆಸರು ಹೇಳಬೇಕಾ? ನಿಮ್ಗೆ ಎಷ್ಟು ಹೆಸರು ಬೇಕಾದ್ರೂ ಹೇಳ್ಬೋದು ನೀವು. ನಮ್ಗೆ ಇಂಗ್ಲೀಷ್ ಟೀಚರ್ ಇದ್ರು. ಅವ್ರು ಯಾಕೆ ಫೇವ್ರೇಟ್ ಅಂದರೆ ಅವ್ರಿಗೂ ಸ್ಪೋರ್ಟ್ಸ್ ತುಂಬ ಇಷ್ಟ ಆಯಿತು. ಸೊ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಒಂಥರ ನಾವು ಬೆಳಗ್ಗೆ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ವಿ, ಮತ್ತೆ ಸ್ಕೂಲ್ ಆದಮೇಲೆ ಸಾಯಂಕಾಲ ಹೋಗ್ತಾ ಇದ್ವಿ. ಸೊ ಆ ಸಣ್ಣ ಟೈಮಲ್ಲಿ ನಮಗೆ ಗೇಮ್ಸ್ ಪೀರಿಯಡು ಪ್ಲೇ ಏನಾದ್ರು ಕೊಟ್ಟಿದ್ರೆ ಸುಸ್ತಾಗದೇ ಇರಲಿ ಇವ್ರಿಗೆ, ಯಾಕಂದರೆ ಸಾಯಂಕಾಲ ಮತ್ತೆ ಹೋಗ್ತಾರೆ, ಈ ಥರ ಎಲ್ಲ ಕನ್ಸಿಡ್ರೇಷನ್ ಕೊಡ್ತಾಯಿದ್ರು. ಆಮೇಲೆ ಏನೇ ಪಿ ಟಿ ಪ್ರಾಕ್ಟೀಸ್ ಇರಲಿ ಎಲ್ಲರಿಗೂ ಬಂಕ್ ಮಾಡೋಕ್ಕೆ ಇಷ್ಟ. ಸೊ ಅದೆಲ್ಲ ನಮ್ಗೆ ಆಫ್ ಸಿಗ್ತಾ ಇತ್ತು ಕೇಳ್ದೇನೆ. ಅವ್ರು ತುಂಬ ಕನ್ಸಿಡ್ರೇಟ್ ಆಗಿದ್ರು. ಓಕೆ, ನೀವಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟ್ಯಾಲೆಂಟೆಡ್ ಆಗಿರೋದ್ರಿಂದಾಗಿ ಎಲ್ಲರೂ ಕೂಡ ಪ್ರೌಡ್ ಫೀಲ್ ಆಗೇ ಆಗ್ತಾರೆ. ಸೊ ಅದರಲ್ಲಿ ನಿಮಗೆ ಕನ್ಸೆಷನ್ ಅಂತ ಹೇಳಿ ಕೊಡ್ತಾ ಇದ್ದಂಥವ್ರು ಯಾರಿರ್ಬೋದು? ಜೊತೆಗೆ ಕನ್ಸೆಷನ್ ಸಿಕ್ಕವಾಗ ನಿಮಗೆ ಸ್ಪೆಷಲ್ ಫೀಲ್ ಆಗ್ತಿತ್ತಾ ಹೇಗೆ? ಆಬ್ವಿಯಸ್ಲಿ ಸ್ಪೆಷಲ್ ಫೀಲ್ ಆಗೇ ಆಗುತ್ತೆ. ಬಟ್ ಒಬ್ಬರಿಗೆ ಕನ್ಸೆಷನ್ ಸಿಗೋದು ಎಷ್ಟೊಂದು ಸತಿ ಸಿಕ್ಕಿದಾಗೂ ಅಷ್ಟೇ ಬೇಡ ಅಂದ್ಬಿಟ್ಟು ಏನೋ ಎಸ್ಕೇಪ್ ಆಗ್ಬಿಟ್ಟು ಗೇಮ್ಸ್ ಪೀರಿಯಡ್ ಹೋಗ್ಬಿಡೋದು ಆ ಥರ ಮಾಡ್ತಾ ಇದ್ವಿ. ಯಾಕಂದರೆ ಒಬ್ಬರೇ ಕೂತಿರೋದು, ರೆಸ್ಟ್ ಆದರೂ ತೊಗೊಳೋದಿರಲಿ, ಬಟ್ ಒಬ್ಬರೇ ಇರೋಕ್ಕೆ ಬೇಜಾರಾಗುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇರಬೇಕಾದ್ರೆ, ಅವರೆಲ್ಲ ಮಜಾ ಮಾಡ್ತಾ ಇರಬೇಕಾದ್ರೆ. ಸೊ ಕನ್ಸೆಷನ್ ನಮ್ಮ ಪ್ರಿನ್ಸಿಪಲಿಂದ ಹಿಡಿದು ನಮ್ಮ ಟೀಚರ್ಸು, ನಮ್ಮದು ವೈಲಿನ್ ಟೀಚರ್ ಬರ್ತಾಯಿದ್ರು, ಮೃದಂಗ ಇತ್ತು ನಮ್ಮ ಸ್ಕೂಲಲ್ಲಿ, ಎಲ್ಲರೂ ಕೊಡ್ತಾಯಿದ್ರು. ಈಗ ಎಲ್ಲರಿಗೂ ಗೊತ್ತಿತ್ತು ಇವರು ಈ ಕೆಲಸ ಮಾಡ್ತಾರೆ, ಸೊ ಸ್ವಲ್ಪ ಆರಾಮಾಗಿ. ಗ್ರೀಷ್ಮಾ ಅಂತ ಹೇಳಿದ್ರೆ ಸ್ಕೂಲ್ ಡೇಸ್ ಇಂದ ಹಿಡಿದು ತುಂಬಾ ಮುದ್ದು, ತುಂಬಾ ಪ್ರೀತಿ, ಪೆಟ್ ಎಲ್ಲ ನೀವೇ ಪಡ್ಕೊಂಡ್ಬಿಟ್ಟಿದ್ದೀರಾ. ಪಾಪ ಬೇರೆ ಸ್ಟೂಡೆಂಟ್ಸ್ಗಳ ಗತಿ ಏನಾಗ್ತಿರಲ್ಲ. ನಾವು ಹೋಗ್ತಾ ಇದ್ದಿದ್ದೆ 2-3 ದಿನ ವಾರದಲ್ಲಿ, ಸೊ ಮಿಕ್ಕಿದ ಅಷ್ಟು ದಿನ ಇರ್ತಾ ಇತ್ತು ಅವ್ರಿಗೆ. ಓಕೆ, ಬಟ್ ಎವ್ರಿಬಡಿ ವರ್ ಹ್ಯಾಪಿ ದಟ್ ನಾವೇನೋ ಮಾಡ್ತಾ ಇದ್ವಿ ಅಂತ. ನಮ್ಗೆ ಆ ಥರ ಫೀಲ್ ಏನು ಮಾಡಿಸಿಲ್ಲ ಅವ್ರು ಯಾವಾಗಲೂ. ಸೊ ಅದಕ್ಕೆ ಈಗ ಯೋಚನೆ ಮಾಡಿದಾಗ ಈಗೆಲ್ಲ ಮಾಡಿದ್ವಾ ನಾವು ನ್ಯಾಷನಲ್, ಓಕೆ ಕ್ವೈಟ್ ನೈಸ್ ಹಾಗ ಅನ್ಸುತ್ತೆ. ಅವಾಗ ಗೊತ್ತಾಗ್ಲಿಲ್ಲ ನಮ್ಗೇನೋ ಬರ್ತಾ ಇದೆ ಕಾಂಪಿಟೇಷನ್, ಮಾಡೋಣ, ಇದಾದ್ಮೇಲೆ ಓಕೆ ನೆಕ್ಸ್ಟ್ ಹಾಗೆ ಹೋಗ್ಬಿಟ್ವಿ. ಓಕೆ ಓಕೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.